ಸೊ ನೋಡಿದ್ರಲ್ಲ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ ಒಂದು ಕಡೆ ಆದರೆ ಪುಸ್ತಕಗಳ ಮೇಳನೆ ಇನ್ನೊಂದು ಕಡೆ ಕಣ್ರಿ. ಸೊ ಅತಿ ಕಮ್ಮಿ ಬೆಲೆಗೆ ಇವರು ಮಾಡ್ತಾ ಇರೋಂಥದ್ದು 10 ರೂಪಾಯಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಕಮ್ಮಿ ಬೆಲೆಗೆ ಪುಸ್ತಕಗಳನ್ನು ಮಾರಾಟ ಮಾಡುವ ಮುಖಾಂತರ ಏನು ಅಕ್ಷರ ಜ್ಞಾನ ಹಂಚ್ತಾ ಇದ್ದಾರೆ ಅಂತ ಹೇಳ್ಬೋದು, ಪುಸ್ತಕ ಓದಲಿಕ್ಕೆ ಉತ್ತೇಜಿಸ್ತಾ ಇದ್ದಾರೆ ಅಂತ ಇನ್ನೊಂದು ಮಾತು ನಾವು ಹೇಳ್ಬೋದು. ಸೊ ಇಂಥ ಒಂದು ಒಳ್ಳೆಯ ಕಾರ್ಯ ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಇವ್ರು ಮಾಡ್ತಾ ಇರೋವಂಥದ್ದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಮತ್ತು ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ, ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟು ಕಮ್ಮಿ ಬೆಲೆಗೆ ಅವರು ಮಾರ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ಎಷ್ಟು ಜನ ತೊಗೊಳಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನೋಡ್ರಿ, ಅಲ್ಲ ಮಾಂಸ ತಿನ್ನೋರು ತಿನ್ನೋ ಓದ್ಬಿಡ್ದು ಅಂತಾರೆ. ಸಾರ್ಥಕ ಆಗುತ್ತೆ. ಹುಟ್ಟಿದ ಅದಕ್ಕೆ ಎದ್ರ ಸಲುವಾಗಿ ಬಂದಿದ್ದಾನೆ, ಇದರದ್ದು ಬೆಲೆ ಏನೈತಿ, ಮನುಷ್ಯನ ಧರ್ಮ ಯಾಕೆ ಹುಟ್ಟಿದೆ, ಇದೆಲ್ಲ ಪೂರ್ತಿ ಡೀಟೇಲ್ ಆಗಿ ಇದ್ರಾಗ ತಿಳ್ಕೊಬೋದು ಸರ್.